ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ PMS ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅದರದ್ದು ಯೂನಿಟ್ 1 ಮತ್ತು ಯೂನಿಟ್ 2ದು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ದೀನಿ. ಎಕ್ಸಾಮ್ಗೆ ಬರೋವಂಥ ಕ್ವಶನ್ನೇ. ನಾಳಿದ್ದು ಎಕ್ಸಾಮ್ ಇದೆಯಲ್ಲ ನೋಡಿ. ಯೂನಿಟ್ 1ನಲ್ಲಿ ಕ್ವಶನ್ ನಂಬರ್ 1 ಏನಪ್ಪ ಅಂದರೆ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಡಿಫೈನ್ ಪ್ರಾಜೆಕ್ಟ್, ಗಿವ್ ಎಕ್ಸಾಂಪಲ್ಸ್ ಅಂತ. ನೋಡಿ, ಪ್ರಾಜೆಕ್ಟ್ ಅಂದರೆ ಇಷ್ಟು ಬರೆದ್ರೆ ಸಾಕು ನೀವು. ಇಟ್ ಈಸ್ ಎ ಟೆಂಪರರಿ ಎಂಡೇವರ್. ಇಟ್ ಈಸ್ ಎ ಟೆಂಪರರಿ ಎಂಡೇವರ್ ಅಂತ. ENDEAVOR ಅಂದರೆ ಪ್ರಯತ್ನ ಅಂತ. ಅಂಡರ್ಟೇಕನ್ ಟು ಕ್ರಿಯೇಟ್ ಎ ಯುನಿಕ್ ಪ್ರಾಡಕ್ಟ್, ಸರ್ವೀಸ್ ಆರ್ ರಿಸಲ್ಟ್. ಇಷ್ಟು ಬರೆದ್ರೆ ಸಾಕು. ಗೊತ್ತಾಯ್ತಿಲ್ವಾ? ಇದನ್ನ ಸುಮ್ಮನೆ ಗಟ್ ಮಾಡ್ಕೊಳ್ಳಿ. ನಾಳಿದ್ದು ಎಕ್ಸಾಮ್ ಇರೋದ್ರಿಂದ ಜಸ್ಟ್ ಇಷ್ಟು ಗಟ್ ಮಾಡ್ಕೊಂಡು. ಎಕ್ಸಾಂಪಲ್ ಅಂದರೆ ಯಾವ್ದು ಬೇಕಾದ್ರೆ ಬರಿಬೋದು ನೀವು. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಎಜುಕೇಷನ್ ಪ್ರಾಜೆಕ್ಟ್, ಇರಿಗೇಷನ್ ಪ್ರಾಜೆಕ್ಟ್, ಮೆಡಿಕಲ್ ಏನು ಬೇಕಾದ್ರೆ ಬರಿಬೋದು. ಆಯಿತಾ? ಇದು ಮೊದಲನೇ ಕ್ವಶನ್ನು. 5 ಮಾರ್ಕ್ಸ್ಗೆ ಕೇಳಿದ್ರೆ ನೋಡಿ ಇಷ್ಟು ಬರೀಬೇಕು. ಈಗ ಸೆಕೆಂಡ್ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ನು. ಇದು ಬರುತ್ತೆ. ಲಿಸ್ಟ್ ದಿ ಫೀಚರ್ಸ್. ಫೀಚರ್ಸ್ ಅಂದರೂ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೂ ಒಂದೇ. 5 ಬರೆಯೋದು 5 ನಂಬರ್ಗೆ. ಆಯಿತಾ? ನೋಡಿ, ಇದಕ್ಕೇನೆಂದರೆ ಇಟ್ ಈಸ್ ಯೂನಿಕ್ ಇನ್ ನೇಚರ್. ಫಸ್ಟ್ ಒನ್, ಇಟ್ ಈಸ್ ಯೂನಿಕ್ ಇನ್ ನೇಚರ್ ಅಂದರೆ ಹೊಸದು ಅಂತ. ನಾವು ಪ್ರಾಜೆಕ್ಟ್ ಏನೇ ಮಾಡಿದ್ರೂ ಹೊಸದಾಗಿರುತ್ತೆ ಅಂತ. ಯೂನಿಕ್ ಅಂದರೆ ಇಟ್ ಹ್ಯಾಸ್ ಫಿಕ್ಸ್ಡ್ ಗೋಲ್ಸು ಫಿಕ್ಸ್ ಆಗಿರ್ತದೆ. ಇಟ್ ರಿಕ್ವೈರ್ಸ್ ರಿಸೋರ್ಸಸ್ ಅಂದರೆ ಈ ಮೆನ್ ಮಿಷನ್ ಆ್ಯಂಡ್ ಮೆಟೀರಿಯಲ್, ಮನಿ, ಇವೆಲ್ಲ ರಿಸೋರ್ಸಸ್ಸು. ಇಟ್ ಹ್ಯಾಸ್ ರಿಸ್ಕ್ ಅಂದರೆ ಏನಾದ್ರು ತೊಂದರೆಗಳು ಬರ್ತವೆ ಅದರಲ್ಲಿ ಅಂತ. ಇಟ್ ಹ್ಯಾಸ್ ಡೆಫಿನೆಟ್ ಸ್ಟಾರ್ಟ್ ಆ್ಯಂಡ್ ಫಿನಿಶ್ ಅಂದರೆ ಸ್ಟಾರ್ಟ್ ಯಾವತ್ತೋ ಒಂದ್ಸಲ ಆಗುತ್ತೆ, ಫಿನಿಶ್ ಯಾವತ್ತೋ ಒಂದ್ಸಲ ಆಗುತ್ತೆ. ಸರಿನಾ? ಇದು ಇಂಪಾರ್ಟೆಂಟ್ ಕ್ವಶನ್ನು. ಎಕ್ಸಾಮ್ ಬರ್ಬೋದು, ಓದ್ಕೊಳ್ಳಿ. ಆಯಿತಾ? ಇದು ಕ್ವಶನ್ ನಂಬರ್ 2 ಆಯಿತು. ನೋಡಿ, ಕ್ವಶನ್ ನಂಬರ್ 3 ಬರೋಣ. ನೋಡಿ, 3ನಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್ನೇ. ಲಿಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ಎನಿ ಟು, ಅಥವಾ ಎಕ್ಸ್ಪ್ಲೈನ್ ಅಂತಲೂ ಕೇಳ್ತಾರೆ. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂತ. ನೋಡಿ, ಪ್ರಾಜೆಕ್ಟ್ಸು ಎಷ್ಟೊಂದಿದ್ದಾವೆ ಬೇರೆ ಬೇರೆ ಥರ, ಅಕಾರ್ಡಿಂಗ್ ಟು ಸೋ ಮೆನಿ ಕ್ಲಾಸಿಫಿಕೇಷನ್ಸ್ ಎಲ್ಲ ಇದ್ದಾವೆ. ಬಟ್ ನಾರ್ಮಲಾಗಿ ಇಷ್ಟು ಹೇಳಿದ್ರೆ ಸಾಕು. ನೋಡಿ, ಟೈಪ್ಸ್ ಆಫ್ ಪ್ರಾಜೆಕ್ಟು 3 ಇದೆ. ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್ ಮತ್ತು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ. ಈ 3 ನೆನ್ಪಿಟ್ಕೋಬೇಕು. ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್ ಮತ್ತು ಡಿಸಾಸ್ಟರ್ ಪ್ರಾಜೆಕ್ಟ್. ನೋಡಿ, ನಾರ್ಮಲ್ ಪ್ರಾಜೆಕ್ಟ್ ಅಂದರೆ ಏನಂತಂದರೆ ಇಟ್ ಈಸ್ ಎ ಟೈಪ್ ಆಫ್ ಪ್ರಾಜೆಕ್ಟ್ ಇನ್ ವಿಚ್ ಅಡ್ಯಾಕ್ವೇಟ್ ಟೈಮ್ ಈಸ್ ಅಲೌಡ್ ಫಾರ್ ದಿ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್. ಅಂದರೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೊಟ್ಟಿರ್ತಾರೆ ಇದಕ್ಕೆ. ಆಯಿತಾ? ಆಮೇಲೆ ಎಲ್ಲ ಫೇಸಸ್ಸು, ಆಲ್ ದಿ ಫೇಸಸ್ ಆಫ್ ದಿ ಪ್ರಾಜೆಕ್ಟ್ ಟೇಕ್ ದೇರ್ ನಾರ್ಮಲ್ ಟೈಮ್. ಇದಕ್ಕೆ ಯಾವುದೇ ರಿಸ್ಕ್ ಬರೋಲ್ಲ, ಏನು ಅಡೆತಡೆಗಳು ಬರೋಲ್ಲ. ಇದಕ್ಕೆ ನಾರ್ಮಲ್ ಪ್ರಾಜೆಕ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಕ್ರ್ಯಾಶ್ ಪ್ರಾಜೆಕ್ಟ್ ಅಂತ. ನೋಡಿ, ಕ್ರ್ಯಾಶ್ ಪ್ರಾಜೆಕ್ಟ್ ಅಂತಂದರೆ ನಮಗೆ ಟೈಮ್ ಇರೋಲ್ಲ. ಈ ಕ್ರ್ಯಾಶ್ ಕೋರ್ಸ್ ಅಂತ ಕೇಳಿದಾರಲ್ವ, ಆ ಥರ ಬೇಗ ಮಾಡಬೇಕು. ಇದನ್ನ ಬೇಗ ಟೈಮಲ್ಲಿ, ಕಡಿಮೆ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು. ಇದಕ್ಕೆ ಕ್ರ್ಯಾಶ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇಟ್ ಈಸ್ ಎ ಟೈಪ್ ಆಫ್ ಪ್ರಾಜೆಕ್ಟ್ ಇನ್ ವಿಚ್ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇಟ್ ರಿಕ್ವೈರ್ಸ್. ನೋಡಿ, ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಮಾಡಬೇಕಂದ್ರೆ ನಾವು ಜಾಸ್ತಿ ಟೈಮ್ ಯೂಸ್ ಮಾಡಬೇಕು, ಅದಕ್ಕೆ ಕಾಸ್ಟು ಜಾಸ್ತಿ ಆಗುತ್ತೆ. ಆಯಿತಾ? ಇದು ಎರಡನೇದು. ಇಷ್ಟು ಬರೆದ್ರೆ ಸಾಕು ನೀವು. ಡಿಸಾಸ್ಟರ್. ನೋಡಿ, ಡಿಸಾಸ್ಟರ್ ಅಂತಂದರೆ ಏನಂದರೆ, ಡಿಸಾಸ್ಟರ್ ಅಂದರೆ ಏನು? ನ್ಯಾಚುರಲ್ ಕಲಾಮಿಟೀಸ್, ಅರ್ಥಕ್ವೇಕು, ಫ್ಲಡ್ ಎಲ್ಲ ಬರ್ತಾವಲ್ಲ, ಅವು ನಮ್ಗೆ ಗೊತ್ತಿರೋಲ್ಲ ಯಾವಾಗ ಬರುತ್ತೆ ಅಂತ. ಇಟ್ ಈಸ್ ಎ ಟೈಪ್ ಆಫ್ ಪ್ರಾಜೆಕ್ಟ್. ಆ ಟೈಮಲ್ಲಿ ನಾವು ಪ್ರಾಜೆಕ್ಟ್ ತೊಗೊಳ್ತೀವಲ್ವ, ಏನಾದರೂ ಅವ್ರಿಗೆ ಒಂದು ಮನೆ ಕಟ್ಕೊಡೋ ಅಂಥದ್ದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಮಾಡ್ತೀವಲ್ವ, ಇದಕ್ಕೆ ಇಷ್ಟು ಬರೆದ್ರೆ ಸಾಕು. ಇಟ್ ಈಸ್ ಎ ಟೈಪ್ ಆಫ್ ಪ್ರಾಜೆಕ್ಟ್ ಅಂಡರ್ಟೇಕನ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ಕೆಲಾಮಿಟೀಸ್ ಸಚ್ ಆಸ್ ಅರ್ಥಕ್ವೇಕ್, ಫ್ಲಡ್ಸ್ ಎಕ್ಸೆಟ್ರಾ ಅಂತ. ಆಯಿತಾ? ನೋಡಿ, ಲಿಸ್ಟ್ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಎನಿ ಟು ಅಥವಾ ಎಕ್ಸ್ಪ್ಲೈನ್ ಆಲ್ ಅಂದರೆ ನಾನು 3 ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಬರೀಬೇಕು. ಆಯಿತಾ? ನೋಡಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಲಿಸ್ಟ್ ದಿ ಅಬ್ಸ್ಟಕಲ್ಸ್. ನೋಡಿ, ಅಬ್ಸ್ಟಕಲ್ಸ್ ಏನೇನು ಅಡೆತಡೆಗಳು ಬರ್ತವೆ ಅಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ. ನೋಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇಷ್ಟು ಬರ್ತವೆ. ಪ್ರಾಜೆಕ್ಟ್ ರಿಸ್ಕ್ ಅಂತ ಅಂದರೆ ಏನೋ ತೊಂದರೆ ಬರೋದು. ಪ್ರಾಜೆಕ್ಟ್ ಕಾಂಪ್ಲೆಕ್ಸಿಟೀಸ್. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ದಾಗ ಬೇರೆ ಬೇರೆ ಮಿಷನರೀಸ್ ತರಬೇಕಾಗಿರುತ್ತೆ, ಸ್ಪೆಷಲಿಸ್ಟ್ ಎಲ್ಲ ಕರೆಸ್ಬೇಕಾಗುತ್ತೆ. ಸ್ಟ್ಯಾಟ್ಯುಟರಿ ಚೇಂಜಸ್ ಅಂತ. STATUTORY. ಸ್ಟ್ಯಾಟ್ಯುಟರಿ ಅಂತಂದರೆ ಈಗ ಒಂದು ಹೊಸ ರೂಲ್ಸ್ ಮಾಡ್ತಾರೆ ನೋಡಿ. ಈಗ 18 ವರ್ಷದ ಒಳಗಡೆ ಮಕ್ಕಳನ್ನ ಕೆಲಸಕ್ಕೆ ಸೇರ್ಕೊಳ್ಳೋಂಗಿಲ್ಲ. ಆಮೇಲೆ ಕೆಲಸ ಮಾಡಬೇಕಂದ್ರೆ ಇಷ್ಟು ಟೈಮ್ ಒಳಗಡೆ ಮಾಡಬೇಕು, ರಾತ್ರಿ ಇವತ್ತೆಲ್ಲ ಕೆಲಸ ಮಾಡೋಂಗಿಲ್ಲ. ಆಮೇಲೆ ಪರ್ಮಿಷನ್ಸ್ ಎಲ್ಲ ತೊಗೋಬೇಕು. ಅವೆಲ್ಲ ಸ್ಟ್ಯಾಟ್ಯುಟರಿ ಚೇಂಜಸ್ ಅಂತ. ಚೇಂಜಸ್ ಇನ್ ಟೆಕ್ನಾಲಜಿ. ನೋಡಿ, ಟೆಕ್ನಾಲಜಿ, ಹೊಸ ಟೆಕ್ನಾಲಜಿಗಳೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ, ಅದಕ್ಕೆ ನಮಗೇನು ಬೇಕು? ಹೊಸ ಮಿಷನರಿ ಬೇಕಾಗುತ್ತೆ. ಅದಕ್ಕೆ ಗೊತ್ತಿರತಕ್ಕಂಥ ಸ್ಕಿಲ್ಡ್ ವರ್ಕರ್ಸ್ ಎಲ್ಲ ಬೇಕಾಗಿರ್ತದೆ.
ಆಮೇಲೆ ಕೋಆರ್ಡಿನೇಷನ್ ವಿತ್ ಮೆನಿ ಏಜೆನ್ಸೀಸ್. ನಾವು ಈಗ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ನಮಗೆ ಮೆಟೀರಿಯಲ್ಸ್ ಎಲ್ಲ ಬೇರೆ ಕಡೆಯಿಂದ ತರಿಸ್ತೀವಿ, ಅವ್ರ ಜೊತೆ ಎಲ್ಲ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೋಬೇಕು ಅಂತ ಕೋಆರ್ಡಿನೇಷನ್ ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ನೋಡಿ ಕ್ವಶನ್ ನಂಬರ್ 4 ಇದು. ಲಿಸ್ಟ್ ದಿ ಅಬ್ಸ್ಟಕಲ್ಸ್ ಅಂದರೆ ಇಷ್ಟು ಬರೀಬೇಕು. ನೆಕ್ಸ್ಟು ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸಲ್ಟೆಂಟ್. ನೋಡಿ ಕನ್ಸಲ್ಟೆಂಟ್ಸ್ ಅಂತಂದರೆ ಈಗ ಈ ಲಾ ಕನ್ಸಲ್ಟೆಂಟ್ಸ್ ಅಂತ ಹಾಕೊಂಡಿರ್ತೀವಿ, ಅಥವಾ ನಮಗೇನಾದ್ರು ಹುಷಾರಿಲ್ಲ ಅಂದಾಗ ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕು ಅಂದ್ಕೋತೀವಿ ಅಲ್ವಾ. ಈಗ ಏನಕ್ಕೆ ನಾವು ಹುಷಾರಿಲ್ಲದಾಗ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ತೀವಿ? ನಮ್ಗೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತ ಅಲ್ವಾ. ಈಗ ಜ್ವರ ಬಂದಿರ್ತದೆ, ಏನು ಮಾಡಬೇಕು ಗೊತ್ತಿರಲ್ಲ, ಅದಕ್ಕೆ ಗೊತ್ತಿರೋರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ತೀವಲ್ವಾ, ಅದನ್ನೇ ಕನ್ಸಲ್ಟೆಂಟ್ಸ್ ಅಂತ ಕರೆಯೋದು. ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ ಅವ್ರಿಗೆ. ಡಿಫ್ರೆಂಟ್ ಟೈಪ್ಸ್ ಏನಪ್ಪ ಅಂತಂದರೆ ನೋಡಿ ಎರಡಿದೆ. ಇನ್ ಹೌಸ್ ಕನ್ಸಲ್ಟೆಂಟ್, ಔಟ್ಸೈಡ್ ಕನ್ಸಲ್ಟೆಂಟ್ ಅಂತ. ನೋಡಿ ಇನ್ ಹೌಸ್ ಕನ್ಸಲ್ಟೆಂಟ್ ಮತ್ತು ಔಟ್ಸೈಡ್ ಕನ್ಸಲ್ಟೆಂಟ್. ಔಟ್ಸೈಡಲ್ಲಿ ಎರಡಿದೆ, ಲೋಕಲ್ ಕನ್ಸಲ್ಟೆಂಟ್ ಮತ್ತು ಫಾರಿನ್ ಕನ್ಸಲ್ಟೆಂಟ್ ಅಂತ. ಈಗ ಇನ್ ಹೌಸ್ ಕನ್ಸಲ್ಟೆಂಟ್ ಅಂದರೆ ಏನಂದರೆ ನಮ್ಮ ಅದೇ ಕಂಪ್ನಿನಲ್ಲಿ ಇರ್ತಾರಲ್ಲ ಕನ್ಸಲ್ಟೆಂಟ್ಸ್ ವಿತಿನ್ ದೇರ್ ಓನ್ ಆರ್ಗನೈಸೇಷನ್, ಅವ್ರಿಗೆ ಇನ್ ಹೌಸ್ ಕನ್ಸಲ್ಟೆಂಟ್ ಅಂತ ಕರೀತಾರೆ. ಔಟ್ಸೈಡ್ ಕನ್ಸಲ್ಟೆಂಟ್ ಅಂದರೆ ಕನ್ಸಲ್ಟೆಂಟ್ಸ್ ಹೂ ಆರ್ ಅಪಾಯಿಂಟೆಡ್ ಬೈ ಆರ್ಗನೈಸೇಷನ್ ಫ್ರಮ್ ಔಟ್ಸೈಡ್, ಹೊರಗಡೆಯಿಂದ ಅಪಾಯಿಂಟ್ ಮಾಡ್ಕೋತೀವಲ್ಲ ಅವ್ರಿಗೆ ಔಟ್ಸೈಡ್ ಕನ್ಸಲ್ಟೆಂಟ್ ಅಂತಾರೆ. ಔಟ್ಸೈಡಲ್ಲಿ ಎರಡಿದೆ, ಆಯಿತಾ. ಔಟ್ಸೈಡಲ್ಲಿ ಎರಡಿದೆ, ಲೋಕಲ್ ಮತ್ತು ಫಾರಿನ್ ಅಂತ. ನೋಡಿ ಲೋಕಲ್ ಕನ್ಸಲ್ಟೆಂಟ್ ಅಂದರೆ ಕನ್ಸಲ್ಟೆಂಟ್ಸ್ ವಿತಿನ್ ಅವರ್ ಕಂಟ್ರಿ, ನಮ್ಮ ಕಂಟ್ರಿ ಒಳಗಡೆ ಇರೋರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಲೋಕಲ್ ಕನ್ಸಲ್ಟೆಂಟ್ ಅಂತಾರೆ. ಔಟ್ಸೈಡ್ ಕಂಟ್ರಿ, ಫಾರಿನಿಂದ ಇಂಗ್ಲೆಂಡು, ಅಮೇರಿಕಾ, ಆಫ್ರಿಕಾಯಿಂದ ಮಾಡ್ಕೊಂಡ್ರೆ ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಫಾರಿನ್ ಕನ್ಸಲ್ಟೆಂಟ್ಸ್ ಅಂತ ಕರೀತಾರೆ, ಆಯಿತಾ. ಕ್ವಶನ್ ನಂಬರ್ 6 ನೋಡಿ. ಲಿಸ್ಟ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನ್. ನೋಡಿ ಇದು ಕೇಳ್ತಾ ಇರ್ತಾರೆ. ನೋಡಿ ಏನಿಲ್ಲ, ಜಸ್ಟ್ ಇಷ್ಟು ಬರೆದ್ರೆ ಸಾಕು. ನೋಡಿ ಯೂನಿಕ್ ಔಟ್ಪುಟ್, ರಿಪೀಟೆಡ್ ಔಟ್ಪುಟ್ ಮೊದಲನೇದು. ಯೂನಿಕ್ ಔಟ್ಪುಟ್, ರಿಪೀಟೆಡ್ ಔಟ್ಪುಟ್. ಎರಡನೇದು ಟೆಂಪರರಿ, ಇಟ್ ಈಸ್ ಟೆಂಪರರಿ, ಇಟ್ ಈಸ್ ಪರ್ಮನೆಂಟ್. ಮೂರನೇದು ಮೋರ್ ರಿಸ್ಕ್ ಜಾಸ್ತಿ, ಲೆಸ್ ರಿಸ್ಕ್, ಅಥವಾ ರಿಸ್ಕೇ ಇರಲ್ಲ ಕೆಲವೊಂದು ಸಲ. ಕ್ರಿಯೇಟ್ಸ್ ನ್ಯೂ ಪ್ರಾಡಕ್ಟ್, ಇದು ಹೊಸ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಇದು ಕ್ರಿಯೇಟ್ಸ್ ಸೇಮ್ ಪ್ರಾಡಕ್ಟ್ ರಿಪೀಟ್ ಮಾಡ್ತೀವಲ್ಲ, ಅದಕ್ಕೆ ಆಪ್ರೇಷನ್ ಅಂತ ಕರೆಯೋದು. ಆಮೇಲೆ ಇದು ನೋಡಿ ಟರ್ಮಿನೇಟೆಡ್ ವೆನ್ ಗೋಲ್ ಈಸ್ ರೀಚ್ಡ್. ಈಗ ಒಂದು ಪ್ರಾಜೆಕ್ಟ್ ಮುಗೀತು ಅಂದರೆ ಅದನ್ನ ಕ್ಲೋಸ್ ಮಾಡ್ತೀವಿ. ಇದು ಒಂದು ಪ್ರಾಜೆಕ್ಟ್ ಮುಗೀತು ಅಂದರೆ ಇನ್ನೊಂದು ಪ್ರಾಜೆಕ್ಟಲ್ಲಿ ಸೇಮ್ ವರ್ಕ್ ರಿಪೀಟ್ ಆಗ್ತಾ ಇರ್ತದೆ. ಅಡಾಪ್ಟೆಡ್ ನ್ಯೂ ಆಬ್ಜೆಕ್ಟಿವ್ಸ್ ಒನ್ಸ್ ಇಟ್ ಈಸ್ ಅಚೀವ್ಡ್ ಅಂತ. ಅಚೀವ್ ಮಾಡಾದ್ಮೇಲೆ ಹೊಸ ಆಬ್ಜೆಕ್ಟಿವ್ನ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ ಆ ಪ್ರಾಜೆಕ್ಟ್ ಮುಗಿಯೋ ತನಕ. ಗೊತ್ತಾಯ್ತಲ್ವಾ? ನೋಡಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪ್ರೇಷನ್ ಅಂದರೆ ಇಷ್ಟು ಬರೀಬೇಕು. ಅರ್ಥ ಆಯ್ತಾ? ನೋಡಿ ಎಲ್ಲ ಸಿಂಪಲ್ಲಾಗಿದೆ, ನೀವು ಒಂದು ದಿವಸದಲ್ಲಿ ಓದಿ ಮಾಡೋಕ್ಕೆ ಕಲ್ತ್ಕೊಬೋದು ಇವೆಲ್ಲ, ಆಯಿತಾ. ಇದು ಯೂನಿಟ್ 1ನಲ್ಲಿ ನೋಡಿ ಇಷ್ಟು ಇಂಪಾರ್ಟೆಂಟ್ ಇದೆ. 6 ಕ್ವಶನ್ ಹಾಕಿದ್ದೀನಿ, 6 ಕ್ವಶನ್ ಇಂಪಾರ್ಟೆಂಟ್ ಇದೆ. ಇಷ್ಟರಲ್ಲೇ ಒಂದು 2 ಬರ್ತವೆ 5 ನಂಬರ್ದು, ಆಯಿತಾ. ಈಗ ನೆಕ್ಸ್ಟಿಗೆ ಹೋಗೋಣ, ಯೂನಿಟ್ 2ಗೆ ಹೋಗೋಣ, ಆಯಿತಾ. ನೋಡಿ ಯೂನಿಟ್ 2ನಲ್ಲಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ. ಇದರಲ್ಲಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, WBS ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಕೊಡ್ತಾರೆ ನಿಮಗೆ. ನೋಡಿ ಡಿಫೈನ್ WBS ಅಂತ ಏನಾರು ಕೇಳಿದ್ರೆ, ಇಟ್ ಈಸ್ ಎ ಟೆಕ್ನಿಕ್. WBS ಅಂದರೆ ಏನಪ್ಪ ಅಂದರೆ ಕೆಲಸನ ಡಿವೈಡ್ ಮಾಡ್ತೀವಲ್ವ, ಅದಕ್ಕೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇಟ್ ಈಸ್ ಎ ಟೆಕ್ನಿಕ್ ವಿಚ್ ಬ್ರೇಕ್ಸ್ ಡೌನ್ ದ ವರ್ಕ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ. ಈಗ ಒಂದು ಮದುವೆ ಮಾಡ್ಬೇಕಂತಂದರೆ ಅಡುಗೆನೇ ಬೇರೆಯವ್ರು ಕೊಟ್ಟಿರ್ತೀವಿ, ಫೋಟೋಗ್ರಫಿನೇ ಬೇರೆಯವ್ರು ಕೊಟ್ಟಿರ್ತೀವಿ, ಸ್ಟೇಜ್ ಡೆಕೋರೇಷನ್ ಅವೆಲ್ಲ ಡಿವೈಡ್ ಮಾಡ್ಕೋತೀವಲ್ವ, ಅದಕ್ಕೆ ಬ್ರೇಕ್ ಡೌನ್ ಅಂತ ಕರೀತಾರೆ, ವರ್ಕ್ ಬ್ರೇಕ್ ಡೌನ್ ಅಂತ. ಇಟ್ ಈಸ್ ಎ ಟೆಕ್ನಿಕ್ which breaks down the work into its constituents. It is constructed by dividing the project into its major parts. Each major part is divided into its subparts. Major partನ ಪುನಃ ಸಬ್ ಪಾರ್ಟ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ನೋಡಿ ಇದಕ್ಕೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಆಮೇಲೆ ಇದ್ರ ಮೇಲೆ ಒಂದು ಕ್ವಶನ್ 100% ಬರುತ್ತೆ. ಏನು ಪ್ರಶ್ನೆ ಅಂತಂದರೆ ಕೆಲವೊಂದು ಸಲ ಗಿವ್ ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಸಾಮಾನ್ಯ ಇದು ಕೇಳಲ್ಲ, ಯಾವ್ದಾರು ಒಂದು ಪರ್ಟಿಕ್ಯುಲರಾಗಿ ಕೇಳ್ತಾರೆ. ಕಾಲೇಜ್ ಡೇ ಫಂಕ್ಷನ್ದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರೀರಿ, ಅಥವಾ ಸ್ಪೋರ್ಟ್ಸ್ ಇವೆಂಟ್ದು ಬರೀರಿ ಅಂತ ಕೇಳ್ತಾರೆ, ಆಯಿತಾ. ನೀವು ಅದನ್ನು ಕೇಳಿದ್ರೆ ಇದನ್ನು ಬರಿಬೋದು, ಇದು ಜನ್ರಲ್ ಆಗಿರೋದು. ನೋಡಿ ಜನ್ರಲಾಗಿ ಏನಂತಂದರೆ ಒಂದು ಪ್ರಾಜೆಕ್ಟ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರಲ್ಲಿ ನೋಡಿ ಈ ಥರ ಇರ್ತದೆ. ಈಗ ಒಂದು ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಇದಕ್ಕೆ ನೋಡಿ ಲೆವೆಲ್ 1 ಅಂತ ಕರೀತಾರೆ. ಇದರಲ್ಲಿ 2 ಫೇಸ್, ನೀವು ಫೇಸ್ಗಳು ಬೇಕಾದ್ರೆ ಇನ್ನೂ 1-2 ಫೇಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇದು ಲೆವೆಲ್ 2 ಫೇಸ್ಗಳು. ನೆಕ್ಸ್ಟು ಲೆವೆಲ್ 3ನಲ್ಲಿ ನೋಡಿ ಏನೇನು ವರ್ಕ್ ಬರ್ತವೆ ನೋಡಿ. ವರ್ಕ್ ಪ್ಯಾಕೇಜ್ 1, ವರ್ಕ್ ಪ್ಯಾಕೇಜ್ 2, ಇದ್ರದ್ದು 2 ವರ್ಕ್, ಇದು ಬೇಕಾದ್ರೆ 3 ಮಾಡ್ಕೋಬೋದು.
ಆಮೇಲೆ ವರ್ಕ್ ಪ್ಯಾಕೇಜಲ್ಲಿ ಆ್ಯಕ್ಟಿವಿಟೀಸ್ ಬರ್ತವೆ, ಏನೇನು ಕೆಲಸ ಮಾಡಬೇಕಂತ ಬರ್ತವೆ ಇಲ್ಲಿ. ವರ್ಕ್ ಪ್ಯಾಕೇಜ್ 2ನಲ್ಲಿ ಏನೇನು ಕೆಲಸ ಮಾಡಬೇಕಂತ ಬರುತ್ತೆ. ಇದು ಸಪೋಸ್ ಈಗ ಮದುವೆ ಅಂತ ಬಂದರೆ ಅಡುಗೆನಲ್ಲಿ ಏನು ಮಾಡಬೇಕು, ಇಲ್ಲಿ ಫೋಟೋಗ್ರಫಿ ಅಂತ ಬಂದರೆ ಫೋಟೋಗ್ರಫಿನಲ್ಲಿ ಏನು ಮಾಡಬೇಕು, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಏನೇನು ಮಾಡಬೇಕು ಅಂತ ಇರ್ತದೆ ಇಲ್ಲಿ, ಆಯಿತಾ. ನೆಕ್ಸ್ಟು ಈ ಕಡೆ ಫೇಸ್ 2ನಲ್ಲೂ ಸೇಮ್ ಇದೇನೆ ನೋಡಿ, ವರ್ಕ್ ಪ್ಯಾಕೇಜ್ 1, ವರ್ಕ್ ಪ್ಯಾಕೇಜ್ 2, ಆ್ಯಕ್ಟಿವಿಟೀಸ್ ಅಂತ ಬರೀ ನೋಡಿ. ಇದು ಜನರಲ್ ಆಗಿರೋದು. ಇದು ಯಾವುದೇ ಒಂದು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಮಾಡಬೇಕಂದ್ರೆ ಈ ಥರ ಇರಬೇಕು, ಗೊತ್ತಾಯ್ತಾ. ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಈಗ ಸಪೋಸ್ ನಿಮಗೆ ಯಾವುದೋ ಒಂದು ಕೇಳ್ತಾರೆ, ಗಿವ್ ದಿ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಯುವರ್ ಕಾಲೇಜ್ ಇವೆಂಟ್ ಅಂತ. ನಿಮಗೆ ಅದು ಬರೆಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇದನ್ನೇ ಬರಿಬೋದು, ನೆನ್ಪಿಟ್ಕೊಳ್ಳಿ. ಯಾವುದೇ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿಲ್ಲ ಬರೆಯೋದು ಅಂದರೆ ಇದನ್ನು ಬರಿಬೋದು, ಗೊತ್ತಿದ್ದರೆ ಅದನ್ನೇ ಬರಿಬೋದು, ಆಯಿತಾ. ಈಗ ನೆಕ್ಸ್ಟ್ ಬರೋಣ ನೋಡಿ. ನೆಕ್ಸ್ಟ್ ಒಂದು ತಗೊಂಡಿದ್ದೀನಿ, ಕಾಲೇಜ್ ಡೇ ಇವೆಂಟ್ ತಂದಿದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ ನೋಡಿ. ಡೆವಲಪ್ ಈ ಥರ ಕೇಳ್ತಾರೆ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕಾಲೇಜ್ ಡೇ ಇವೆಂಟ್ ಅಂತ ನೋಡಿ. ಕಾಲೇಜ್ ಡೇ ಇವೆಂಟ್ ಅಂತಂದರೆ ಈಗ ಕಾಲೇಜ್ ಡೇ ಇವೆಂಟಲ್ಲಿ ನೋಡಿ ಏನೇನಾಗುತ್ತೆ, ಮ್ಯಾನೇಜಿಂಗ್ ಸ್ಟೂಡೆಂಟ್ಸ್, ಫ್ಯಾಕಲ್ಟೀಸ್ ಆ್ಯಂಡ್ ಗೆಸ್ಟ್ ಅಂತ ಬರಬೇಕಲ್ಲಿ. ಗೆಸ್ಟ್ ಅಂತ ಒಂದು ಸೇರಿಸ್ಕೊಳ್ಳಿ. ಮ್ಯಾನೇಜಿಂಗ್ ಸ್ಟೂಡೆಂಟ್ಸ್, ಫ್ಯಾಕಲ್ಟೀಸ್ ಆ್ಯಂಡ್ ಗೆಸ್ಟ್. ಇದು ಒಂದು ಆ್ಯಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್, ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು, ಬಡ್ಜೆಟ್ ಎಸ್ಟಿಮೇಷನ್, ಎಷ್ಟು ದುಡ್ಡು ಖರ್ಚಾಗುತ್ತೆ, ಆಮೇಲೆ ಸ್ಟೇಜ್ ಡೆಕೋರೇಷನ್, ಸ್ಟೇಜ್ ಸೆಟ್ಟಿಂಗ್ ಅಂತ. ಇವು 4 ಇರ್ತವೆ, ಆಯಿತಾ. ಮೇಜರ್ ಇವು 4. ಈಗ ಸ್ಟೂಡೆಂಟ್ಸು ಇವ್ರನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು, ಫ್ಯಾಕಲ್ಟೀಸು, ಗೆಸ್ಟ್ ಎಲ್ಲ ಅಂತಂದರೆ ಅದಕ್ಕೆ ನಾವೇನು ಮಾಡ್ಕೋಬೇಕು, ಟೀಮ್ ಮಾಡ್ಕೋಬೇಕು ಅಲ್ವಾ. ಇನ್ಫಾರ್ಮಿಂಗ್ ಟೀಮ್ ಮೆಂಬರ್ಸ್, ಒಂದು ಟೀಮ್ ಮಾಡ್ಕೊಂಡು ಅವ್ರಿಗೆ ಹೇಳ್ಬೇಕು ಈ ಥರ ಮಾಡಿ ಅಂತ. ಆಮೇಲೆ ಮ್ಯಾನೇಜ್ಮೆಂಟ್ ಆಫ್ ಪಾರ್ಟಿಸಿಪೆಂಟ್ಸ್, ಅಲ್ಲಿ ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಗೆಸ್ಟ್ ಜೊತೆಗೆ ಅಲ್ಲಿ ಕೂತಿರ್ತಾರೆ ನೋಡಿ, ಪಾರ್ಟಿಸಿಪೆಂಟ್ಸ್ ಅಂತಂದರೆ ಅಲ್ಲಿ ಬಂದಿರ್ತಾರೆ ನೋಡೋಕ್ಕೆ ಅವರು, ಮತ್ತು ಈ ಫಂಕ್ಷನ್ಗಳಲ್ಲಿ ಏನಾದ್ರು ಇವೆಂಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವರು. ಈಗ ಆ್ಯಕ್ಟಿವಿಟೀಸ್ ಏನೇನಿರ್ತವೆ ಅಂತಂದರೆ ಸ್ಟಾರ್ಟಿಂಗ್ ಇನಾಗ್ರೇಷನ್ ಇರ್ತದೆ, ಕಲ್ಚರಲ್ ಇವೆಂಟ್ಸ್ ಇರ್ತದೆ ಅಲ್ವಾ, ಆಮೇಲೆ ಗೆಸ್ಟ್ದು ಇನಾಗ್ರೇಷನು, ಆಮೇಲೆ ಗೆಸ್ಟ್ ಸ್ಪೀಚ್ ಅವೆಲ್ಲ ಇರ್ತವೆ. ಇವೆರಡು ಬರೆದಿದ್ದೀನಿ ಆ್ಯಕ್ಟಿವಿಟೀಸ್ಗೆ. ಇದರಲ್ಲಿ ಬಡ್ಜೆಟ್ ಎಸ್ಟಿಮೇಷನ್ ಅಂದರೆ ಆ್ಯಕ್ಟಿವಿಟಿ ಏನಂತಂದರೆ, ಬಡ್ಜೆಟ್ ಅಂದರೆ ದುಡ್ಡು ಕ್ಯಾಲ್ಕುಲೇಟ್ ಮಾಡೋದು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದಕ್ಕೆ ಕಾಸ್ಟ್ ಆಫ್ ಆಲ್ ಆ್ಯಕ್ಟಿವಿಟೀಸ್ ಅಂತ ಬರೆದಿದ್ದೀನಿ ನೋಡಿ. ಈಗ ಸ್ಟೇಜ್ ಸೆಟ್ಟಿಂಗ್ ಅಂತಂದರೆ ಸ್ಟೇಜ್ ಡೆಕೋರೇಷನ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್, ಆಯಿತಾ. ಆಮೇಲೆ ಸೌಂಡ್ ಆ್ಯಂಡ್ ಲೈಟ್ ಸೆಟ್ಟಿಂಗ್, ಇವನ್ನೆಲ್ಲ ಮಾಡ್ತಾರಲ್ಲ, ಇದು ಸ್ಟೇಜ್ ಡೆಕೋರೇಷನ್ ನೋಡಿ. ಒಂದು ಕಾಲೇಜ್ ಡೇ ಇವೆಂಟ್ ಅಂತಂದರೆ ಇಷ್ಟಿರ್ತದೆ ನೋಡಿ. ಇದು ಲೆವೆಲ್ 1, ಫಸ್ಟ್ ಒಂದು ಲೆವೆಲ್ 1 ಅಂತ ಬರೀಬೇಕು ನೋಡಿ. ಇದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಹಿಂಗೆ ಬರೀಬೇಕು. ನೀವು ಎಷ್ಟು ಲೆವೆಲ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಐತಲ್ಲ ಲೆವೆಲ್ 2ಲಿ ಇದು ಸ್ಟೇಜ್ ಸೆಟ್ಟಿಂಗ್, ಇನ್ನೂ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಪಕ್ಕದಲ್ಲೇ ಆ್ಯಡ್ ಮಾಡ್ಕೋಬೋದು, ಏನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಬರಿಬೇಕಂತ ಲಿಮಿಟ್ ಇಲ್ಲ, ನಿಮ್ಗೆ ಏನು ಬರುತ್ತೆ ಅದನ್ನು ಬರಿಬೋದು, ಗೊತ್ತಾಯ್ತಾ. ಸಪೋಸ್ ನಿಮ್ಗೆ ಬರೆಯೋಕ್ಕೆ ಬಂದಿಲ್ಲ ಅಂತಂದರೆ ಹಿಂದೆ ಹೇಳಿದ್ನಲ್ಲ, ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನೇ ಬರೆದಾಕ್ಬೋದು ಎಲ್ಲದಕ್ಕೂ, ಸರಿನಾ. ನೋಡಿ ಇಂಪಾರ್ಟೆಂಟು ಒಂದು ಯಾವ್ದಾರ ಒಂದು ಕೊಡ್ತಾರೆ. ನೆಕ್ಸ್ಟ್ ಬರೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನಂದರೆ, ಇದು ಸ್ವಲ್ಪ ಕೇಳ್ತಾನೆ ಇರ್ತಾರೆ. ವಾಟ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್, ಲಿಸ್ಟ್ ಇಟ್ಸ್ ಸಬ್ ಪ್ಲ್ಯಾನ್ಸ್ ಅಂತ ನೋಡಿ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅಂದ್ರೇನು, ಈಗ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕಂದ್ರೆ ನಾವು ಏನು ಪ್ಲ್ಯಾನ್ ಮಾಡಬೇಕು ಅಂತ, ಅದಕ್ಕೇ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅಂತ ಕರೀತಾರೆ. ಅದನ್ನ ನಾವು ಬರಿಬೇಕಂದ್ರೆ ಈ ಥರ ಬರೀಬೇಕು. ಇಟ್ ಈಸ್ ಎ ಡಾಕ್ಯುಮೆಂಟ್ ದಟ್ ಎಸ್ಟಾಬ್ಲಿಷಸ್ ದ ವೇ ಇನ್ ವಿಚ್ project is executed. It is a document that establishes the way in which project is executed, monitored and controlled. ಯಾವ ಥರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ, ಅದನ್ನ ಯಾವ ಥರ ಮಾನಿಟ್ರ್ ಮಾಡ್ಕೋತೀವಿ, ಯಾವ ಥರ ನೋಡ್ಕೋತೀವಿ, ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡ್ಕೋತೀವಿ ನೋಡಿ. ಅದಕ್ಕೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ನೋಡಿ. 3 ಲೈನ್ ಇದೆ. ಇದನ್ನ ಹೆಂಗಾದ್ರೂ ಮಾಡಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗಟ್ಟು ಹೊಡ್ಕೋಬೇಕು, ಗೊತ್ತಾಯ್ತಲ್ವಾ. ಗಟ್ಟು ಮಾಡ್ಕೊಂಡು ಬರೆದುಬಿಡಿ, ನಾಳೆ ಎಕ್ಸಾಮಲ್ಲಿ ಬರುತ್ತೆ ನೋಡಿ, ನಾಳಿದ್ದಲ್ವ 9th. ಈಗ ಇದ್ರದ್ದು ಪ್ಲ್ಯಾನ್ಗಳು ಏನೇನಂತ, ಸಬ್ ಪ್ಲ್ಯಾನ್ಸ್ಗಳು ನೋಡಿ. ಇದು ಕೇಳ್ತಾರೆ, ಇಂಪಾರ್ಟೆಂಟು, ಕಲ್ತ್ಕೊಳ್ಳಿ. ಸಬ್ ಪ್ಲ್ಯಾನ್ಗಳು 4 ಇದೆ, ಆಯಿತಾ. ಒಂದು ಕಾಂಟ್ರಾಕ್ಟಿಂಗ್ ಪ್ಲ್ಯಾನ್ ಅಂತ, ವರ್ಕ್ ಪ್ಯಾಕೇಜಿಂಗ್ ಕಾಂಟ್ರಾಕ್ಟಿಂಗ್ ಪ್ಲ್ಯಾನ್, ವರ್ಕ್ ಪ್ಯಾಕೇಜಿಂಗ್ ಪ್ಲ್ಯಾನ್, ಆರ್ಗನೈಸಿಂಗ್ ಪ್ಲ್ಯಾನ್, ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ ಪ್ಲ್ಯಾನ್ ಅಂತ, ಆಯಿತಾ. ಇದು ಲಿಸ್ಟ್ ಕಲ್ತ್ಕೊಳ್ಳಿ. ಈಗ ನೆಕ್ಸ್ಟು ವಾಟ್ ಈಸ್ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ ಕೇಳ್ತಾರೆ. ವಾಟ್ ಈಸ್ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್. ಈಗ ಮ್ಯಾನ್ಯುಯಲ್ ಅಂತಂದ್ರೇನು,
ನೀವು ಲ್ಯಾಬ್ರೇಟ್ರಿನಲ್ಲಿ ಮ್ಯಾನ್ಯುಯಲ್ ಅಂತ ಕೇಳಿದ್ದೀರ, ಅದರಲ್ಲಿ ಎಲ್ಲ ಲಿಸ್ಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಇರ್ತವೆ, ಯಾವ ಥರ ಕಂಡಕ್ಟ್ ಮಾಡೋದು, ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ ಇರ್ತವಲ್ವಾ. ಅದೇ ಥರ ಒಂದು ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ ಇರ್ತದೆ, ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದೆಲ್ಲ ಇರ್ತದೆ. ಅದು ಏನು ಅಂತಂದರೆ ಇಟ್ ಈಸ್ ಎ ಮ್ಯಾನ್ಯುಯಲ್ ಪ್ರಿಪೇರ್ಡ್ ಬೈ ಕಾಂಟ್ರಾಕ್ಟರ್ ಆ್ಯಂಡ್ ಅಪ್ರೂವ್ಡ್ ಬೈ ದಿ ಓನರ್. ಕಾಂಟ್ರಾಕ್ಟರು ಪ್ರಿಪೇರ್ ಮಾಡ್ತಾರೆ, ಅದನ್ನು ಓನರ್ ಇರ್ತಾರಲ್ಲ ಅವರು ಅಪ್ರೂವ್ ಮಾಡಬೇಕು. ದಟ್ ಡಿಸ್ಕ್ರೈಬ್ಸ್ ನೋಡಿ ಏನಿರ್ತದೆ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ಸ್, ಏನೇನು ಪ್ರೊಸೀಜರ್ಸ್ ಯೂಸ್ ಮಾಡಬೇಕು ಟು ಬಿ ಯೂಸ್ಡ್ ಫಾರ್ ಕಾಂಟ್ರಾಕ್ಟರ್ ಆ್ಯಂಡ್ ಓನರ್. ಕಾಂಟ್ರಾಕ್ಟರ್ ಏನು ಮಾಡಬೇಕು, ಓನರ್ ಏನು ಮಾಡಬೇಕು ಅಂತೆಲ್ಲ ಇರ್ತದೆ. ಡ್ಯೂರಿಂಗ್ ದಿ ಪರ್ಫಾರ್ಮೆನ್ಸ್ ಆಫ್ ವರ್ಕ್, ಕೆಲಸ ಮಾಡುವಾಗ ಏನೇನು ಮಾಡಬೇಕು ಅಂತ ಇರ್ತದಲ್ಲ ಅದಕ್ಕೆ ಪ್ರಾಜೆಕ್ಟ್ ಪ್ರೊಸೀಜರ್ ಮ್ಯಾನ್ಯುಯಲ್ ಅಂತ ಕರೀತಾರೆ. ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಪ್ರಾಜೆಕ್ಟ್ ಡೈರಿ ಅಂತ ಕೇಳ್ತಾರೆ. ನೋಡಿ ಡೈರಿ, ಮಾಮೂಲಿ ಡೈರಿ ಅಂತಂದ್ರೆ ಏನು? ಡೈರಿ ಅಂತಂದರೆ ಡೈಲಿ ಡೇ ಟು ಡೇ ಈವೆಂಟ್ಸ್ನ ರೆಕಾರ್ಡ್ ಮಾಡ್ತೀವಲ್ಲ ಅದಕ್ಕೆ ಡೈರಿ ಅಂತ ಕರಿತೀವಿ. ಇಟ್ ಈಸ್ ಎ ಡಾಕ್ಯುಮೆಂಟ್ ರಿಟರ್ನ್ ಬೈ ಪ್ರಾಜೆಕ್ಟ್ ಮ್ಯಾನೇಜರ್. ಏನು ಮಾಡ್ತಾನೆ, ಡೈಲಿ ಒಂದೊಂದು ದಿನ ಏನೇನಾಯಿತು ಬೆಳಗ್ಗೆ ಸಂಜೆ ತನಕ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಾನೆ, ಅದಕ್ಕೆ ಪ್ರಾಜೆಕ್ಟ್ ಡೈರಿ ಅಂತ ಕರೀತಾರೆ. ಇಟ್ ಈಸ್ ಎ ಡಾಕ್ಯುಮೆಂಟ್ ರಿಟರ್ನ್ ಬೈ ಪ್ರಾಜೆಕ್ಟ್ ಮ್ಯಾನೇಜರ್ ಹೂ ರೆಕಾರ್ಡ್ಸ್ ಆಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್. ಒಂದೊಂದು ದಿನದ್ದು ಏನೇನು ಆ್ಯಕ್ಟಿವಿಟೀಸ್ ಇರ್ತವೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾನಲ್ಲ ಅದಕ್ಕೆ ಡೈರಿ ಅಂತ ಕರೀತಾರೆ. ಏನಕ್ಕೆ ರೆಕಾರ್ಡ್ ಮಾಡಬೇಕು ಅಂತಂದರೆ, ಈಗ ಯಾವತ್ತೋ ಒಂದು ದಿವಸ ನೋಡ್ತೀವಿ, ಹೋದ ತಿಂಗಳು ಏನಾಗಿತ್ತಪ್ಪ ಇಂಥ ದಿನದಲ್ಲಿ ಅಂತ ಬೇಕು ಅಂದರೆ ಅದನ್ನು ಡೈರಿ ತೆಗೆದ್ರೆ ಅಲ್ಲಿ ಬರೆದಿರ್ತಾರೋ ಹಿಂಗಾಗಿತ್ತು ಅಂತ ನೋಡ್ಕೋಬೋದು. ಆಯಿತಾ. ಅದು ಡೈರಿ ಅಂದರೆ ಪ್ರಾಜೆಕ್ಟ್ ಡೈರಿ. ಆಮೇಲೆ ಲಿಸ್ಟ್ ದಿ ಫೇಸಸ್ ಆಫ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ದು ಫೇಸಸ್ ಏನೇನು, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್ ನೋಡಿ ಬರೀ ಲಿಸ್ಟ್ ಮಾಡೋಕ್ಕೆ ಹೇಳ್ತಾರೆ ನೋಡಿ. ಡಿಫ್ರೆಂಟ್ ಫೇಸಸ್ ಆಫ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸಿಸ್ಟಮ್. ಏನೇನು ಫೇಸಸ್ ಅಂತಂದರೆ ಪ್ರಾಜೆಕ್ಟ್ ಡೈರೆಕ್ಷನ್, ಪ್ರಾಜೆಕ್ಟ್ ಕೋಆರ್ಡಿನೇಷನ್, ಪ್ರಾಜೆಕ್ಟ್ ಕಮ್ಯುನಿಕೇಷನ್, ಪ್ರಾಜೆಕ್ಟ್ ನೋಡಿ ಪ್ರಾಜೆಕ್ಟ್ ಡೈರೆಕ್ಷನ್, ಪ್ರಾಜೆಕ್ಟ್ ಕೋಆರ್ಡಿನೇಷನ್, ಪ್ರಾಜೆಕ್ಟ್ ಕಮ್ಯುನಿಕೇಷನ್, ಪ್ರಾಜೆಕ್ಟ್ ಆರ್ಗನೈಸೇಷನ್, ಪ್ರಾಜೆಕ್ಟ್ ಕಂಟ್ರೋಲ್. ಬರೀ ಲಿಸ್ಟ್ ಮಾಡೋದು 5 ನಂಬರ್ಗೆ ಕೇಳ್ತಾರೆ. ಆಯಿತಾ. ನೆಕ್ಸ್ಟ್ ನೋಡಿ, ಇನ್ನು 2 ಕ್ವಶನ್ ಇದೆ, ಇಂಪಾರ್ಟೆಂಟ್ ಇದೆ. ಲಿಸ್ಟ್ ದಿ ಸ್ಟೆಪ್ಸ್ ಟು ಬಿ ಟೇಕನ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಇದು ಕೇಳ್ತಾ ಇರ್ತಾರೆ ನೋಡಿ. ಈಗ ಕಮ್ಯುನಿಕೇಷನ್ ಅಂತಂದ್ರೆ ಏನು? ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಅದಕ್ಕೆ ಕಮ್ಯುನಿಕೇಷನ್. ಎಫೆಕ್ಟಿವ್ ಕಮ್ಯುನಿಕೇಷನ್ ಆದಮೇಲೆ ಏನೇನು ಸ್ಟೆಪ್ ಇರಬೇಕು ಅಂತ ಇದು ಕೇಳ್ತಾ ಇರ್ತಾರೆ. ಬರೀ 5 ಕಲ್ತ್ಕೊಂಡ್ರೆ ಸಾಕು. ಮೇಕ್ ಕಮ್ಯುನಿಕೇಷನ್ ಎ ಪ್ರಿಯಾರಿಟಿ, ಅಂದರೆ ಕಮ್ಯುನಿಕೇಷನ್ ಮಾಡಲೇಬೇಕು ಅಂತ. ತುಂಬ ಇಂಪಾರ್ಟೆಂಟ್ ಇದು. ಡೋಂಟ್ ಅಸ್ಯೂಮ್ ದಟ್ ಯು ನೋ ಎವ್ರಿಥಿಂಗ್. ನಾವು ನಮಗೆ ಎಲ್ಲ ಗೊತ್ತು ಅಂದ್ಕೋಬಾರ್ದು. ಕೀಪ್ ಥಿಂಗ್ಸ್ ಪಾಸಿಟಿವ್, ಯಾವಾಗಲೂ ಥಿಂಗ್ಸ್ನ ಪಾಸಿಟಿವ್ ಆಗಿ ಇಟ್ಕೋಬೇಕು. ಆಮೇಲೆ ಸ್ವಿಚ್ ಆನ್ ದಿ ಕಮ್ಯುನಿಕೇಷನ್ ಚಾನಲ್, ಒಬ್ಬರಿಂದ ಒಬ್ರಿಗೆ ಇನ್ಫಾರ್ಮೇಷನ್ನ ಪಾಸ್ ಮಾಡೋದನ್ನು ಕಲ್ತ್ಕೋಬೇಕು ಅಂತ ಸ್ವಿಚ್ ಆನ್ ಅಂದರೆ. ಕೀಪ್ ದಿ ಅಪ್ಡೇಟ್ ರೆಗ್ಯುಲರ್ಲಿ, ಯಾವಾಗಲೂ ಅಪ್ಡೇಟ್ ಆಗಿರಬೇಕು ಅಂತ, ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡಿ ಇದು 5 ಕಲ್ತ್ಕೊಳ್ಳಿ. 5 ನಂಬರ್ಗೆ 5, ಸರಿನಾ. ನೆಕ್ಸ್ಟು ಕ್ವಶನ್ ನಂಬರ್ 9 ನೋಡಿ. ಮೆನ್ಷನ್ 5 ಪ್ರೀ ರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್. ನೋಡಿ ಇದು ಇಂಪಾರ್ಟೆಂಟ್, ಕೇಳ್ತಾನೆ ಇರ್ತಾರೆ. ಏನೇನು ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್, ಅಡಾಕ್ವೇಟ್ ಫಾರ್ಮುಲೇಷನ್, ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್, ಟೈಮ್ಲಿ ಅವೈಲಬಿಲಿಟಿ ಆಫ್ ಫಂಡ್ಸ್, ಅಡ್ವಾನ್ಸ್ ಆ್ಯಕ್ಷನ್. ಸರಿನಾ. ನೋಡಿ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಯೂನಿಟ್ 1 ಮತ್ತು ಯೂನಿಟ್ 2 ಏನೇನು ಇಂಪಾರ್ಟೆಂಟ್ ಕ್ವಶನ್ನು ಅದನ್ನು ಲಿಸ್ಟ್ ಮಾಡಿ ಆನ್ಸರು ಕೊಟ್ಟಿದ್ದೀನಿ. ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಫಸ್ಟ್ 2 ಯೂನಿಟ್ಸಲ್ಲಿ 9 or 15 ಕ್ವಶನ್ ಕೊಟ್ಟಿದ್ದೀನಿ. ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು, ನಿಮಗೆ ಇದರಲ್ಲೇ ಒಂದು 20 ಮಾರ್ಕ್ಸ್ ಬರುತ್ತೆ, ಗ್ಯಾರಂಟಿ 20 ಮಾರ್ಕ್ಸ್ ಬರುತ್ತೆ. ಇನ್ನೂ ಒಂದು 2 ವೀಡಿಯೋ ಇವತ್ತೇ ನಿಮಗೆ ಮಾಡಿಕೊಡ್ತೀನಿ. ಅದರಲ್ಲಿ ಪ್ರಾಬ್ಲಮ್ಸು ಇನ್ನೂ 2 ಚಾಪ್ಟರ್ ಇದೆಯಲ್ಲ, ಪ್ರಾಬ್ಲಮ್ಸನ್ನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ನನ್ನ ಚಾನಲನ್ನು ನೋಡಿ ಇದೇ ಥರ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯಿತಾ. ಒಳ್ಳೆಯದಾಗಲಿ. ಎಲ್ಲ ಕಲಿಬೇಕಿದ್ನ. ಇದು 15 ಕಲೀರಿ. ಇನ್ನೊಂದು 15 ಕ್ವಶನ್ ಇನ್ನೊಂದು ವೀಡಿಯೋ ಇವತ್ತೇ ಸಿಗುತ್ತೆ ನಿಮಗೆ. ಆಯಿತಾ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.